ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 15 ನಿಮಿಷದೊಳಗಡೆ ನಿಮಗೆ ಟ್ಯಾನ್ ರಿಮೂವಲ್ ಮಾಡಿಕೊಡುವಂಥ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಪಾರ್ಲರ್ಗೆ ಅದು ಇದು ಅಂತ ಕ್ರೀಮೆಲ್ಲ ಯೂಸ್ ಮಾಡಿ ಟ್ಯಾನ್ ರಿಮೂವ್ ಆಗಿರಲ್ಲ, ಆ ಸೋಪು ಈ ಸೋಪು ಅಂತೆಲ್ಲ ಬಳಸ್ತಾರೆ. ಬಟ್ ಯಾವುದರಿಂದನೂ ಆ ಟ್ಯಾನ್ ರಿಮೂವ್ ಆಗಿರಲ್ಲ. ನಾನು ಈ ರೆಮಿಡಿ ಹೇಳ್ಕೊಡ್ತೀನಿ. ಈ ರೆಮಿಡಿಯಿಂದ 15 ನಿಮಿಷ ಬಿಟ್ಟರೆ ಸಾಕು, ನಿಮ್ಮ ಟ್ಯಾನ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು. ನಾನಿವಾಗ ಅದನ್ನು ಮಾಡೋದಕ್ಕೆ, ಆ ರೆಮಿಡಿನ ಮಾಡೋದಕ್ಕೆ ಒಂದು ಬೌಲ್ನ ತಗೊಂಡಿದ್ದೀನಿ. ಈ ಬೌಲಲ್ಲಿ 3 ಸ್ಪೂನ್ ಆಗೋವಷ್ಟು ರೈಸ್ ಫ್ಲೋರ್ನ ಹಾಕೊತಾ ಇದ್ದೀನಿ, ಅಂದರೆ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಇಂಥ ಸ್ಪೂನಲ್ಲಿ 3 ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಯಾಕಂದರೆ ಬಾಡಿ ಫುಲ್ಲು ಹಾಕೊಳ್ಳೋರು ಕೂಡ ಇರ್ತಾರೆ. ಬಾಡಿ, ಕೈ, ಕಾಲು, ಫೇಸಿಂದ ಹಿಡಿದು ಎಲ್ಲ ಕಡೆನೂ ಟ್ಯಾನ್ ರಿಮೂವ್ ಮಾಡುತ್ತೆ ಇದು. ಹಾಗಾಗಿ ಒಂದು 3 ಸ್ಪೂನ್ ಬೇಕು. ಈಗ ನಾನು ಬ್ರೂ ಕಾಫಿ ಪುಡಿನ ತಗೊಂಡಿದ್ದೀನಿ. ಈ ಪೌಡರ್ನ ನೋಡಿ, ಇದರಲ್ಲಿ ನಾನು ಎರಡು ಕಾಫಿ ಪೌಡರ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಎರಡು ಕವರ್ನ ನೋಡಿ, ಒಂದು ಕವರು ಮತ್ತು ಇನ್ನೊಂದು ಕವರಲ್ಲೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಮಾತ್ರ ಹಾಕ್ಕೊತೀನಿ, ಸಾಕು. ಎರಡು ನೋಡ್ತಾ ಇರ್ಬೋದು. ಇವಾಗ ನಾನಿವಾಗ ಒಂದು 10ರಿಂದ 15 ಹನಿಯಷ್ಟು ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೊಬಾರ್ದು ನಿಂಬೆ ಹಣ್ಣಿನ ರಸನ. ಇವಾಗ ನಾನು ಹನಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊತಾ ಇದ್ದೀನಿ. ಇದು ಡಾಬರ್ ಹನಿದು. 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊತಾ ಇದ್ದೀನಿ. ಜೇನುತುಪ್ಪ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ. ಮತ್ತು ಒಂದು ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆಯಲ್ಲಿ ಯೆಲ್ಲೋ ಪಾರ್ಟ್ ಬಿಟ್ಟು ಎಗ್ ವೈಟ್ನ ಹಾಕೊಬೇಕು, ಅಂದರೆ ವೈಟ್ ಇರುತ್ತಲ್ಲ ಈ ಥರ, ಅದನ್ನು ಹಾಕೋಬೇಕು. ಈ ಅರಿಶಿನ ಭಾಗ ಬಿಟ್ಟು, ಭಂಡಾರ ಬಿಟ್ಟು ವೈಟ್ ಪಾರ್ಟ್ ಮಾತ್ರ ಹಾಕೋಬೇಕು. ಈ ಥರ ಒಂದು ಸ್ವಲ್ಪ ತೂತು ಮಾಡಿದ್ರೆ ಸಾಕು, ಅದೇನೇ ಬಂದ್ಬಿಡುತ್ತೆ ಈಚೆ. ಏನು ಕಷ್ಟಪಡೋದೆ ಬೇಡ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನಾನು 2 ಸ್ಪೂನಷ್ಟು ವಾಟರ್ನ ಹಾಕ್ಕೊತೀನಿ ಇದಕ್ಕೆ. ಇವಾಗ ಇದು ನೋಡಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದೇ ಸ್ಪೂನಲ್ಲಿ ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬಾ ತೆಳ್ಳಗೂ ಕೂಡ ಇರಬಾರ್ದು. ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ, ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ. ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ. ಇವಾಗ ನೋಡಿ, ನನ್ನ ಕೈ ಎಷ್ಟು ಬ್ಲ್ಯಾಕ್ ಇದೆ. ಇವಾಗ ಟ್ಯಾನ್ ಆಗಿದೆ, ನಾವು ಹೊರಗಡೆ ಎಲ್ಲ ಹೋಗಿ ಬಂದಿರೋದಕ್ಕೆ ಟ್ಯಾನ್ ಆಗಿದೆ. ಸೊ ನಾನಿವಾಗ ಇದನ್ನು ಹಾಕ್ತಾಯಿದ್ದೀನಿ. ಈ ರೆಮಿಡಿನ ಮಾಡ್ಕೊಂಡಿದ್ವಲ್ಲ ನಾವು, ಇದನ್ನು ಹಾಕ್ತಾಯಿದ್ದೀನಿ ಪ್ಯಾಕ್ನ. ಇದು ನಿಮಗೆ ಸ್ಕ್ರಬ್ ಆಗು ಕೂಡ ವರ್ಕ್ ಮಾಡುತ್ತೆ ಚೆನ್ನಾಗಿ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟು ಸ್ಕ್ರಬ್ ಥರ ಇದನ್ನು ಉಜ್ಜಬೇಕು. ಹಾಕಿ ನೋಡಿ, ಇದನ್ನು ಈ ಥರ ಹಾಕಿ ನಾವು ಉಜ್ಜಬೇಕು. ಇದರಿಂದ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಮತ್ತು ಸ್ಕಿನ್ಗೆ ಗ್ಲೋ ಬರುತ್ತೆ. 15 ನಿಮಿಷ ಮಾತ್ರ ಬಿಡಿ, ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. 10 ಅಥವಾ 15 ನಿಮಿಷ ಮಾತ್ರ ಬಿಡಬೇಕು. ಇದನ್ನು ವಾರಕ್ಕೆ 2 ಬಾರಿ ಮಾತ್ರ ಯೂಸ್ ಮಾಡಿ, ದಿನ ಯೂಸ್ ಮಾಡಬೇಡಿ. ವಾರಕ್ಕೆ 2 ಬಾರಿ ಮಾತ್ರ ಯೂಸ್ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ತೋರಿಸುತ್ತೆ ರಿಸಲ್ಟ್ನ. ಒಂದೇ ದಿನದಲ್ಲಿ ನಿಮಗೆ ಇದರಿಂದ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ ರೆಮಿಡಿ. ನೀವು ಕೂಡ ಯೂಸ್ ಮಾಡಿ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಆಲ್ರೆಡಿ ಇದು ಒಣಗ್ತಾ ಬರ್ತಾ ಇದೆ. ನಾನು ಇನ್ನೂ ಹಾಕ್ತಾ ಇದ್ದೀನಿ ಇದ್ರ ಮೇಲೆ. ಈ ಥರ ಹಾಕಿ ಸ್ಕ್ರಬ್ ಮಾಡಬೇಕು. ನೀವು ಸ್ಕ್ರಬ್ ಮಾಡಿ ಚೆನ್ನಾಗಿ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಸ್ಕ್ರಬ್ ಮಾಡ್ತಾ ಇರಬೇಕು. ಸ್ಕ್ರಬ್ ಮಾಡಿ ಆದಮೇಲೆ ಫುಲ್ ಫೇಸ್ಗೂ ಕೂಡ ಹಚ್ಕೊಳ್ಳಿ. ಫೇಸು, ಕೈ, ಕಾಲು ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಎಲ್ಲ ಕಡೆನೂ ಹಚ್ಕೊಬೋದು. ನೋಡಿ, ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಂಡ್ನ, ನನ್ನ ಕೈನ ನಾನು ತೊಳ್ಕೊಂಡು ಬಂದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಲೈವಲ್ಲಿ ಯಾವ ಥರ ನನ್ನ ಸ್ಕಿನ್ನು ಸ್ಮೂತ್ ಆಯಿತು ಮತ್ತು ಯಾವ ಥರ ಶೈನಿಂಗ್ ಬಂದಿದೆ ಮತ್ತು ಕಲರ್ ಯಾವ ಥರ ಬಂದಿದೆ ಅಂತ. ನಾವು ಜಾಸ್ತಿ ಬಿಸಿಲಲ್ಲಿ ಓಡಾಡಿರೋದ್ರಿಂದ ನನ್ನ ಕೈ ತುಂಬ ಟ್ಯಾನ್ ಆಗಿತ್ತು. ಇದನ್ನು ಬಳಸಿದ ಮೇಲೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ಎಷ್ಟು ಬೇಗ ರಿಸಲ್ಟ್ ತೋರಿಸ್ತಾ ಇದೆ ಅಂತ. ಜಸ್ಟ್
15 ನಿಮಿಷದಲ್ಲೇ ಟ್ಯಾನ್ ರಿಮೂವ್ ಆಯಿತು. ನೀವು ಕೂಡ ಬಳಸಿ, ಟ್ಯಾನ್ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ. ವಾರಕ್ಕೆ 2 ಬಾರಿ ಮಾತ್ರ ಯೂಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಬಾಯ್.